ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಬಜರಂಗಿ ಇವತ್ತು ಅವ್ರ ಕಥೆನ ಕ್ಲೋಸ್ ಮಾಡ್ತೀನಿ ಇರು ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ದತ್ತ ಕೇಳ್ತಾನೆ, ಏನಾಯಿತು ಬಜರಂಗಿ, ಎಲ್ಲಿಗೆ ಹೊರಟಿದೀಯಾ ಅಂತ ಕೇಳ್ತಾನೆ. ಅದೇ ದತ್ತ, ಸಂಜು ರೌಡಿ ಇದಾನಲ್ಲ, ಅವನು ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾನೆ, ತುಂಬ ಹುಡುಗರಿಗೆಲ್ಲ ಕಾಟ ಕೊಡ್ತಾ ಇದ್ದಾನೆ, ಅದಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾನೆ ಬಜರಂಗಿ. ಡೈರೆಕ್ಟಾಗಿ ನಾನೇ ಡೀಲ್ ಮಾಡೋಣ ಅಂತ ಹೊರಟಿದ್ದೀನಿ ಅಂತ ಹೇಳ್ತಾನೆ. ಅವನ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ನಡಿ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ದೃಷ್ಟಿ ಆರತಿ ತೊಗೊಂಬರ್ತಾಳೆ, ನಿಂತ್ಕೊಳ್ಳಿ ಅಂತ. ಹೊರಗಡೆ ಹೋಗುವಾಗ ಎಲ್ಲಿ ಅಂತ ಕೇಳ್ಬಾರ್ದಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ದತ್ತ, ಇಲ್ಲ, ನಾನು ನಿಮಗೆ ಆರತಿ ಮಾಡಿ ತಿಲಕ ಇಟ್ಟು ಕಳ್ಸೋಣ, ಯುದ್ಧಕ್ಕೆ ಹೋಗುವಾಗ ರಾಜರು ಮಹಾರಾಜರು ಎಲ್ಲ ತಿಲಕ ಇಟ್ಟು ಕಳಿಸ್ತಾರಲ್ಲ, ಯುದ್ಧ ಸಾಧಿಸ್ಕೊಂಬರ್ಲಿ ಅಂತ, ಹಾಗೆ ಅಂತ ಹೇಳ್ತಾಳೆ ದೃಷ್ಟಿ. ಇದೇನು ನೀನು ಹೊಸ ನಾಟಕ ಅಂತ ಹೇಳ್ತಾನೆ ದತ್ತ. ಹಾಗೇನಿಲ್ಲ, ಶತ್ರುಗಳನ್ನು ನಾಶಕ್ಕೆ ಯುದ್ಧಕ್ಕೆ ಹೋಗುವಾಗ ತಿಲಕ ಇಟ್ಬಿಟ್ಟು ವಿಜಯವಾಗಲಿ ಅಂತ ಹರಿಸ್ತಾರಲ್ಲ, ಹಾಗೆ ಹರಿಸ್ ಕಳಿಸ್ತೀನಿ ತಗೊಳ್ಳಿ ಅಂತಂದು ಆರತಿ ಮಾಡಿ ತಿಲಕ ಇಡ್ತಾಳೆ ದೃಷ್ಟಿ. ನಿಮ್ಮ ಅಕ್ಕಪಕ್ಕ ಇರೋ ಶತ್ರುಗಳು ತಿಪ್ಪುರ್ಲಾಗ ಹಾಕಿ ನಿಮ್ಮ ವಿರುದ್ಧ ಏನೇ ಸಂಚು ಹೂಡಿದ್ರೂ ನಿಮ್ಗೇನೂ ಆಗಲ್ಲ ರೀ ಅಂತ ಹೇಳ್ತಾಳೆ. ಅದಕ್ಕೆ ಶರಾವತಿ ಗುರಾಯಿಸ್ ನೋಡ್ತಾಳೆ. ಸರಿ ಆಯಿತು ಅಂತಂದು ಹೊರಡ್ತಾನೆ ದತ್ತ. ಆಮೇಲೆ ಇಲ್ಲಿ ಶರಾವತಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಬೆಳಗ್ಗೆನೇ ಮನೆ ಹತ್ರ ಸಗಣಿ ಬಿದ್ದಿತ್ತು, ಅದನ್ನು ತೆಗೀರಿ ಅಂತ ದತ್ತು ಬೆಳಗ್ಗೆನೇ ಉಗ್ದಿದ್ದ ಕೆಲಸಗಾರಿಗೆ, ಆದರೆ ಇವರೆಲ್ಲ ಎಲ್ಲಿ ಸತ್ತಿದ್ದಾರೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ದೃಷ್ಟಿ ಬಂದ್ಬಿಟ್ಟು ತಳ್ಳಿರ್ತಾಳೆ ಅವಳಿಗೆ. ಅವಳು ಶಿಸ್ತು ಹೋಗಿ ಸಗಣಿ ಮೇಲೆ ಕೈ ಊರಿ ಬಿದ್ದುಬಿಡ್ತಾಳೆ. ಆವಾಗ ಬಂದ್ಬಿಟ್ಟು ದೃಷ್ಟಿ, ಅಯ್ಯೋಯ್ಯೋ ಬಿದ್ದುಬಿಟ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಕೇಳ್ತಾಳೆ, ನೀ ಬೇಕಂತಲೇ ನನಗೆ ತಳ್ಳಿದ್ದಲ್ವಾ ಅಂತ ಕೇಳ್ತಾಳೆ. ಆವಾಗ ಇವಳು ಅವ್ರ ಗಂಡನ ಕೈಯಲ್ಲಿ ಕಾಲೆಲ್ಲ ತೊಳೆಸ್ಕೊಂಡಿದ್ದು ಎಲ್ಲ ನೆನೆಸ್ಕೊಂಡು, ಹೌದು ನಾನೇ ತಳ್ಳಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ನೋಡ್ಕೊತೀನಿ ಕಣೆ ನೀನು ಒಂದು ಕೈ ಅಂತ ಶರಾವತಿ ಹೇಳ್ತಾ ಇರ್ತಾಳೆ. ದೃಷ್ಟಿಗೆ ಸಿಟ್ಟಲ್ಲಿ ಹೊಡೆಯೋಕೆ ಹೋಗ್ತಾಳೆ. ಆಮೇಲೆ ಎಷ್ಟೇ ಕೊಬ್ಬು ನಿನಗೆ ಅಂತ ಕೇಳ್ತಾಳೆ. ಕೊಬ್ಬಿರೋದು ನಾನಲ್ಲ, ನೀವು ಚಿಕ್ಕೋಮೊರೆ ಅಂತ ದೃಷ್ಟಿ ರಿಟರ್ನ್ ಉತ್ತರ ಕೊಡ್ತಾಳೆ ಅವಳಿಗೆ, ಶರಾವತಿಗೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನನ್ನವರೆಗೆ ಬಂದರೆ ನಾನು ನಿಮಗೆ ತಲೆ ತಗ್ಸಿ ಇರ್ತೀನಿ ಅಂತ, ನನ್ನವ್ರ ವಿರುದ್ಧ ಬಂದರೆ ತಲೆ ಎತ್ತಿ ನಿಲ್ತೀನಿ ಅಂತ. ಆವತ್ತು ನೀವು ಭಿಕ್ಷುಕರಿಗೆ ಅವಮಾನ ಮಾಡಿದಾಗೆ ಸಹಿಸಲಿಲ್ಲ ನಾನು. ಇನ್ನು ನನ್ನ ಗಂಡನಿಗೆ ಅವಮಾನ ಆದರೆ ಬಿಟ್ಬಿಡ್ತೀನಾ? ನಿಮ್ಮ ಹದ್ದೇನಿದೆಯೋ ಆ ಹದ್ದಿನೊಳಗೆ ಆಟ ಆಡಿ, ಹದ್ದು ಮೀರಿ ಬಂದರೆ ಬಿಟ್ಬಿಡ್ತೀನ ಶರಾವತಿ ಚಿಕ್ಕಮ್ಮನವ್ರೆ ಅಂತ ಹೇಳ್ತಾಳೆ ದೃಷ್ಟಿ ಶರಾವತಿಗೆ. ನಿಮ್ಮ ರೆಕ್ಕೆ ಪುಕ್ಕ ಕಟ್ ಮಾಡ್ತೀನಿ ಅಂತ ಹೇಳಕ್ಕೆ ಬಂದೆ ಅಂತ ಹೇಳ್ತಾಳೆ ದೃಷ್ಟಿ. ಅದಕ್ಕೆ ನಾನು ಹಕ್ಕಿ ಅಲ್ಲ ಕಣೆ ನೀನು ರೆಕ್ಕೆ ಪುಕ್ಕ ಕಟ್ ಮಾಡೋಕ್ಕೆ ಅಂತ ಹೇಳಿದಾಗ ದೃಷ್ಟಿ ಅದಕ್ಕೆ ಉತ್ತರ ಕೊಡ್ತಾಳೆ, ನೀವು ಹದ್ದಲ್ಲ ರಣಹದ್ದು ಅಂತ ಹೇಳ್ತಾಳೆ ದೃಷ್ಟಿ. ನನ್ನ ಗಂಡನ ಸುತ್ತುವರ್ದಿರೋ ರಣಹದ್ದುಗಳು ಅಂತ ಹೇಳ್ತಾಳೆ. ಆದರೆ ಆ ರಣಹದ್ದುಗಳನ್ನು ಶಿಕಾರಿ ಮಾಡೋ ಹುಡುಗಿ ಅನ್ನೋದು ಮರಿಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ದೃಷ್ಟಿ. ಶರಾವತಿ ಹೇಳ್ತಾಳೆ, ಹೋಗು, ಇವತ್ತು ನೀನು ಮಾಡಿರೋ ಕೆಲಸ ನಿನ್ನ ಗುಂಡಿನ ನೀನೇ ತೋಡ್ಕೊಂಡು ಹಾಗೆ ಅಂತ ಹೇಳ್ತಾಳೆ. ನಿನ್ನನ್ನೇ ಅದರಲ್ಲಿ ಊತು ಗೋರಿ ಕಟ್ತೀನಿ ಅಂತಾಳೆ. ಮಾಡಿದ ಕೆಲಸಕ್ಕೆ ತುಂಬ ಅನುಭವಿಸ್ತೀಯ ಹೇಳ್ಕೊತಾಳೆ ಶರಾವತಿ. ಅದೇ ಟೈಮಲ್ಲಿ ಸ್ನಾನ ಮುಗಿಸ್ಕೊಂಬಂದು ಟವಲ್ ಎಸ್ಬಿಟ್ಟು ಹೇಳ್ತಾಳೆ, ಕೇಡ್ಗಾಲ ಬಂದಾಗ ನಾಯಿ ಸ್ಮಶಾನ ಸೇರ್ತು ಅನ್ನಂಗೆ ಆಯ್ತು ಈ ದೃಷ್ಟಿ ಕತೆ ಅಂತ ಮಾತಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಕಿಶೋರ್ ಬರ್ತಾನೆ, ಮಾತಾಡಿಸ್ತಾನೆ. ಅವಳು ಮಾತಾಡ್ದ ಅದೇ ಹೋಗ್ತಾಳೆ. ಅರೆ ನೋಡಿದ್ರು ನೋಡದೇ ಇರೋ ಥರ ಹೋಗ್ತಾ ಇದೆಯಲ್ಲ, ಏನು ನಿನ್ನ ಪ್ಲ್ಯಾನು? ಹಂಗಾದ್ರೆ ನಿನ್ನ ಪ್ಲ್ಯಾನ್ ನನಗೆ ಗೊತ್ತಾಗಬಾರ್ದು ಅಂತಂದು ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಕಿಶೋರ್ ಹತ್ರ ಬರ್ತಾಳೆ ಶರಾವತಿ. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಮೇಷ್ಟ್ರೇ ಅಂತ ಹೇಳ್ತಾಳೆ. ನನ್ನ ಪಾಡಿಗೆ ನಾನಿದ್ದರೆ ಅದಕ್ಕೂ ಮಾತಾಡ್ತೀರಾ, ನನ್ನ ಇಷ್ಟ ಬಂದಾಗಿದ್ದರೆ ಅದಕ್ಕೂ ಲೆಕ್ಚರ್ ಕೊಡ್ತೀರಾ ಅಂತ ಕಿಶೋರ್ಗೆ ಹೇಳ್ತಾಳೆ ಶರಾವತಿ. ಆವಾಗ ನೀನು ದೃಷ್ಟಿ ಅಕ್ಕನ್ನ ಕರ್ಕೊಂಬಂದಂತೆ ಅಂತ ಕೇಳ್ತಾಳೆ. ಆವಾಗ ಅವನು ಶಾಕ್ ಆಗ್ತಾನೆ, ಈ ವಿಷಯ ಹೇಗೆ ಗೊತ್ತಾಯಿತು ಅಂತ. ಹೇಳ್ರಿ ಮೇಷ್ಟ್ರೆ, ಏನು ಹೇಳ್ತಾ ಇಲ್ಲ, ಏನು ಆನ್ಸರೇ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ. ನಿನಗೆಲ್ಲ ಯಾರು ಹೇಳಿದ್ದು ಅಂತ ಹೇಳ್ತಾಳೆ. ನಾನು ಶರಾವತಿ ನದಿ ಇದ್ದ ಹಾಗೆ, ನಾನು ಉಬ್ಬು ತಗ್ಗು ಏನೇ ಇದ್ರೂ ಕೊಚ್ಕೊಂಡು ಹೋಗೋವೆ ಕಂಡುಹಿಡಿಯೋದು ಗೊತ್ತು ನನಗೆ, ಎಲ್ಲಿ ಏನಾಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಹೇಮ ಬರ್ತಾಳೆ. ಆವಾಗ ನೋಡಿ ಹೇಮ, ಕೇಳಿಸ್ಕೊಂಡ ನಿಮ್ಮ ಭಾವ ಹೇಳಿದ ಮಾತು, ನಾನು ಏನೇ ಒಳ್ಳೇದು ಮಾಡಿದ್ರು ಏನೇ ಇದು ಮಾಡಿದ್ರು ಅವ್ರು ನನ್ನ ಮನಸ್ಸಲ್ಲಿ ಕೆಟ್ಟದ್ದೇ ಹುಡುಕ್ತಾರೆ ಅಂತ ಹೇಳ್ತಾನೆ. ಹಾಗಾದ್ರೆ ನೀನು ಒಳ್ಳೇಳ ಅಂತ ಕಿಶೋರ್ ಕೇಳಿದಾಗ, ಯಾಕೆ ನಾನು ಒಳ್ಳೇಳಲ್ವಾ? ನಿನ್ನ ದೃಷ್ಟಿಯಲ್ಲಿ ಆ ದತ್ತು ವಿಷಯದಲ್ಲಿ ನಾನು ಕೆಟ್ಟೋಳಾಗಿದ್ದೀನಲ್ವ? ಈಗ 15 ವರ್ಷದಿಂದ ಅವನಿಗೆ ಕೊಡ್ತಿರೋ ಕಾಟಕ್ಕೆ
ನಿಮಗೆ ಬೇಜಾರಾಗ್ತಿದೆ ಮಾಡ್ತಾ ಇದ್ದಾರೆ ಮೋಸ ಅಂತ, ಅದರಲ್ಲೇ ನಾನು ನಿನಗೆ ಮೋಸಗತ್ತೆ ಆಗಿರೋದು. ಈಗ ಹೋಗಿ ದತ್ತುಗೆ ಎಲ್ಲ ವಿಷಯ ಹೇಳ ಅಂತ ಕೇಳ್ತಾಳೆ. ಅದಕ್ಕೆ ಅವನು ನಗ್ತಾನೆ, ನೀನು ಹೋಗಿ ಸತ್ಯ ಒಪ್ಕೊಂತೀಯ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಈ ಶರಾವತಿ ಕೈಯಲ್ಲಿ ಏನು ಕೆಲಸ ಆಗಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ನೋಡ್ತೀರಾ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ನೇತ್ರ ಬರ್ತಾಳೆ. ಬಜರಂಗಿ ಬಂದು ಸುಸ್ತಾಗಿ ಕೈಯೆಲ್ಲ ತೊಳ್ಕೊಂಡು ನೀರು ಕುಡಿತಾ ಇರ್ತಾನೆ. ಅದು ನೋಡಿ ಶಾಕ್ ಆಗ್ಬಿಟ್ಟು ಬಜರಂಗಿ ಏನಾಯಿತು ಅಂತ ಬಂದು ಕೇಳ್ತಾಳೆ. ಅದಕ್ಕೆ ಏನಿಲ್ಲ, ಸಣ್ಣದಾಗಿ ಒಂದು ಗಾಯ ಆಗಿದೆ ಅಷ್ಟೇ ಅಂತ ಹೇಳ್ತಾನೆ. ಆಸ್ಪತ್ರೆಗೆ ಹೋಗೋಣ ಬಾ ಬಜರಂಗಿ ಅಂತ ಕರೀತಾಳೆ. ಇಲ್ಲ ಇಲ್ಲ ನನಗೆ ಏನಾಗಿಲ್ಲ ಬಿಡು, ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇದೀಯಾ ನೇತ್ರ ಅಂತ ಹೇಳ್ತಾನೆ. ಅದಕ್ಕೆ ಹ್ಞೂ ಬಜರಂಗಿ ಅಂತ ಹೇಳ್ತಾಳೆ. ಅದನ್ನು ಅವನು ಕನಸು ಕಾಣ್ತಾ ಇರ್ತಾನೆ ಅಷ್ಟೇ. ಆಮೇಲೆ ಅವಳು ದೂರದಿಂದನೇ ಏನಾಯಿತು ಬಜರಂಗಿ, ಯಾಕೆ ಹೀಗಿದೆಯಾ ಅಂತಂದರೆ, ಇಲ್ಲ ಒಂದು ಸಣ್ಣದಾಗಿ ಡೀಲ್ ಇತ್ತು ಅದಕ್ಕೆ ಹೀಗಿದ್ದೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅವಳಿಗೊಂದು ಮೆಸೇಜ್ ಬರುತ್ತೆ. ಸರಿ ಆಯಿತು, ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಹೇಳಿ ಹೊರಡ್ತಾಳೆ. ಅದೇ ಟೈಮಲ್ಲಿ ಎಷ್ಟು ಕನ್ಸರ್ನ್ ತೋರಿಸ್ತೀಯ ನೀನು ನನಗೆ ನೇತ್ರ ಅಂತ ಕೂಗ್ತಾನೆ. ಅದಕ್ಕೆ ನೇತ್ರ ತಿರುಗಿ ನೋಡ್ಬಿಟ್ಟು ಹಾಂ ಬಜರಂಗಿ ಕರೆದ್ಯಾ ಅಂತ ಕೇಳ್ತಾಳೆ. ಇಲ್ಲ ಇಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಆಕಿ ಹೊರಡ್ತಾಳೆ. ಅವಾಗ ಬಜರಂಗಿ ಹೇಳ್ತಾನೆ, ಬಜರಂಗಿ ಯಾಕೆ ಹೀಗಾಗಿದೆಯಾ, ನೀನಾಗಿರು, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೀಯ ನೇತ್ರ ಬಗ್ಗೆ, ಬಿಟ್ಟಾಕ್ಬಿಡು ಅವಳ ಬಗ್ಗೆ ಅಂತಂದು ಮಾತಾಡ್ಕೊತಾ ಇರ್ತಾನೆ. ಅದೇ ಟೈಮಲ್ಲಿ ದತ್ತು ಹಾಗೆ ಸುಮೀರ್ ಮಾತಾಡ್ತಾ ಇರ್ತಾರೆ ಮನೇಲಿ. ಅಲ್ಲ ಬಾಯಿ, ನಾನು ಕರೆದಿದ್ರು ನಾನು ಬರ್ತಿದ್ದೆ ಡೀಲಿಗೆ, ನಾಯಿನ ಡೀಲ್ ಮಾಡೋಕ್ಕೆ ಸಿಂಹ ಯಾಕೆ ಹೋಗ್ಬೇಕು, ಈ ತೋಳನೇ ಬರ್ತಿತ್ತಲ್ಲ ಅಂತ. ಅದೇ ಟೈಮಲ್ಲಿ ಮಜ್ಜಿಗೆ ತೊಗೊಂಡು ದೃಷ್ಟಿ ಬರ್ತಾಳೆ. ತೊಗೊಳ್ಳಿ ಮಜ್ಜಿಗೆ ಕುಡೀರಂತ. ಅದಕ್ಕೆ ನನಗೆ ತಲೆ ನೋಯ್ತಾ ಇದೆ, ನನಗೆ ಮಜ್ಜಿಗೆ ಮಾಡೋ ಟೀ ಮಾಡೋಗು ಅಂತ ಹೇಳ್ತಾನೆ. ಇಲ್ಲ ಈ ಬಿಸಿಲಲ್ಲಿ ಮಜ್ಜಿಗೆ ಕುಡೀರಿ ತಂಪಾಗುತ್ತೆ ಅಂತ ಲಚ್ಚರ್ ಕೊಡ್ತಾಳೆ ಅವಳು. ಇವಳು ಇನ್ನೂ ಲಚ್ಚರ್ ಕೊಡೋಕ್ಕೆ ಶುರು ಮಾಡ್ತಾಳೆ ಅಂತಂದು ಅದನ್ನು ಮಜ್ಜಿಗೆ ಇಸ್ಕೊಂಡು ಕುಡಿತಾ ಇರ್ತಾನೆ. ಅದಕ್ಕೆ ಸುಮೀರ್ ಹೇಳ್ತಾನೆ, ಬೀದಿಲಿ ಹುಲಿ ಮನೇಲಿ ಇಲಿ ಅಂತಂದು ಏನೋ ಹೇಳಿದೆ ಅಂತ ಹೇಳಿದಾಗ ಏನೂ ಇಲ್ಲ ಅಂತ ಸುಮ್ಮನಾಗ್ತಾನೆ. ಅದೇ ಟೈಮಲ್ಲಿ ದತ್ತು ಅನ್ಕೊತ ಬರ್ತಾಳೆ. ದತ್ತು, ನಾನು ನಿನಗೆ ತುಂಬ ಮೋಸ ಮಾಡಿದ್ದೀನಿ, ಈ 15 ವರ್ಷದಿಂದ ನೀನು ಸುಖ ಸಂತೋಷ ನೆಮ್ಮದಿ ಎಲ್ಲ ಹಾಳು ಮಾಡ್ತಾ ಇದ್ದೀನಿ.